ಇವತ್ತು ನಾವು ಸಬ್ಬಸಿಗೆ ಸೊಪ್ಪಿನ ಕಿಚಡಿ ಮಾಡ್ತಾ ಇದ್ದೀವಿ. ಅದನ್ನು ಮಾಡೋದಕ್ಕೆ ನಾವು ಈ ಥರ ಇಷ್ಟು ಸಾಮಗ್ರಿಗಳು ಬೇಕು. ಅದನ್ನು ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಮೊದಲು ನಾವು ಮೆಣಸಿನ್ಕಾಯಿನ ನೀಟಾಗಿ ಬಾಡಿಸ್ಕೊಬೇಕು. ಅದು ಚೆನ್ನಾಗಿ ರೋಸ್ಟ್ ಆಗೋ ತನಕ ಬಾಡಿಸ್ಕೊಬೇಕು. ನೆಕ್ಸ್ಟ್ ನಾವು ಅದೇ ಪ್ಯಾನ್ಗೆ ನಾವು ಈಗ ಕಾಳುಮೆಣಸು ಹಾಗೆ ಕಾಳುಮೆಣಸನ್ನ ಹುರ್ಕೊಬೇಕು. ಕಾಳುಮೆಣಸು ಜೊತೆಗೆ ಜೀರಿಗೆ ಕೂಡ ನಾವು ಸ್ವಲ್ಪ ಹುರ್ಕೊಬೇಕು. ಅದು ಲೈಟ್ ಬ್ರೌನ್ ಬರೋ ತನಕ ನಾವು ಹುರ್ಕೊಬೇಕು ಅದನ್ನು. ಹಾಗೆ ಇದಕ್ಕೆ ಮೆಂತ್ಯ, ಇಷ್ಟನ್ನು ನಾವು ನೀಟಾಗಿ ಬ್ರೌನ್ ಬರೋ ತನಕ ಚೆನ್ನಾಗಿ ಹುರ್ಕೊಬೇಕು. ಇದು ನಮ್ಮ ಹಾಸನ ಸೈಡ್ ಮಾಡೋ ಕಿಚಡಿ. ಇದು ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಎಲ್ಲ ತರಕಾರಿ ಸಾಂಬಾರು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವೀಗ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಹುರ್ಕೊಬೇಕು. ನೋಡಿ, ಈ ಥರ ಲೈಟ್ ಬ್ರೌನ್ ಬಂದಿರಬೇಕು. ಈಗ ನಾವು ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು, ನಾವು ಆಗಲೇ ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿ, ಇದು ತುಂಬ ಖಾರವಾಗಿದ್ರೇ ಚೆನ್ನಾಗಿರುತ್ತೆ. ಇದಕ್ಕೆ ಈಗ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಬೇಕು. ಮತ್ತು ನಾವು ಆಗಲೇ ಹುರಿದಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಬೇಕು. ಇದಕ್ಕೆ ಈಗ ಫ್ರೆಶ್ ಕಾಯಿ ಅದು ತುಂಬ ಚೆನ್ನಾಗಿರುತ್ತೆ. ಇದನ್ನು ಈಗ ರುಬ್ಕೊಬೇಕು. ನೆಕ್ಸ್ಟ್ ಇಲ್ಲಿ ನಾವು ಪ್ಯಾನಲ್ಲಿ ಈಗ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಬೇಕು. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಬೇಕು. ಇದು ನಮ್ಮ ಹಾಸನ ಸೈಡ್ ತುಂಬ ಫೇಮಸ್ಸು. ಇದನ್ನು ನಾವು ರಾಮನಾಥಪುರದಲ್ಲಿ ಷಷ್ಠಿ ಹಬ್ಬಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ನೈವೇದ್ಯ ಮಾಡಿ ಮಾಡ್ತಾರೆ. ಇದನ್ನು ಯಾರ್ಯಾರು ಹಾಸನ ಕಡೆ ನೋಡ್ತೀರ ಎಲ್ಲ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಇದಕ್ಕೆ ಈಗ ನಾವು ಸ್ವಲ್ಪ ಇಂಗು, ಒಣಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಈರುಳ್ಳಿನ ಹಾಕ್ಕೊಬೇಕು. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡಬೇಕು. ಇದನ್ನು ಈಗ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇದಕ್ಕೆ ಈಗ ನಾವು ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಬೇಕು. ಇದ್ರ ಜೊತೆಗೆ ಬೆಣ್ಣೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಈಗ ನೀಟಾಗಿ ರೋಸ್ಟ್ ಆಗೋ ಥರ ಹುರ್ಕೊಬೇಕು. ಈಗ ಇದಕ್ಕೆ ನಾವು ಆವಾಗಲೇ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಗೆ ಸ್ವಲ್ಪ ಅದಕ್ಕೆ ಅದ್ರ ಜೊತೆ ಅರಿಶಿನ ಮಿಕ್ಸ್ ಮಾಡಿ ಹಾಕಬೇಕು. ನೋಡಿ, ಈ ಥರ ಇದು ಮೆತ್ತಗೆ ಇದ್ದಷ್ಟು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಅದು ಬರಬೇಕು. ನಾವು ಇದನ್ನು ದಪ್ಪ ಕೀಲಿ ಮಾಡಿದ್ರೆ ತುಂಬ ಅದು ಚೆನ್ನಾಗಿರುತ್ತೆ ಮೆತ್ತಗೆ. ನಾವು ಇದಕ್ಕೀಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಬೇಕು. ಇದಕ್ಕೆ ಈಗ ನಾವು 3 ಲೋಟ ನೀರನ್ನು ಹಾಕಬೇಕು. ಯಾಕಂದರೆ ಅದು ಮೆತ್ತಗಿದ್ರೆ ತುಂಬ ಚೆನ್ನಾಗಿರುತ್ತೆ. 1 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕ್ಕೊಬೇಕು.
2.5 ಲೋಟ 3 ಲೋಟ ನೀರು ಹಾಕೊಬೇಕು. ಇದಕ್ಕೆ ಈಗ ನಾವು ತೊಳೆದಿಟ್ಕೊಂಡಿರೋ ದಪ್ಪಕ್ಕಿನ ಹಾಕ್ಕೊಂಡು ಈಗ ಇದನ್ನು 3 ವಿಜಿಲ್ ಕೂಗಿಸಿದ್ರೆ ಕಿಚಡಿ ರೆಡಿ. ಇದನ್ನು ನಾವು ಹೊಸ ವರ್ಷದಲ್ಲಿ ಮಾಡ್ತಾರೆ. ಎಲ್ಲ ಥರದ ತರಕಾರಿಗಳು ಕಾಳುಗಳನ್ನು ಹಾಕಿ ಇದು ಸಾಂಬಾರು ಮಾಡಿ ಇದ್ರ ಜೊತೆ ತಿಂತಾರೆ ಹಾಸನ ಕಡೆ. ನೋಡಿ ಈ ಥರ 3 ವಿಜಿಲ್ ಬಂದಾಗ ಎಷ್ಟು ಚೆನ್ನಾಗಿದೆ ಮೆತ್ತಗೆ. ನೋಡಿ ಎಷ್ಟು ಟೇಸ್ಟಿಯಾಗಿದೆ. ಇದು ಈಗ ತಿನ್ನಲು ಸವಿಯಲು ಸಿದ್ಧ. ಇದ್ರ ಜೊತೆಗೆ ಬೆಣ್ಣೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಸನ್ ಸೈಡ್ಸ್ ಸಬ್ಬಸಿಗೆ ಸೊಪ್ಪಿನ ಕಿಚಡಿ ರೆಡಿ. ಥ್ಯಾಂಕ್ ಯು.